ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಜನರಿಗೂ ಪರಾತ್ಪರನಾದ ದೇವರಿಂದ ಸಮಾಧಾನವೂ ಸಂತೋಷವೂ ಕೃಪೆಯುಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಭಕ್ತನಾದ ಕೀರ್ತನೆಗಾರನು ಈ ರೀತಿಯಾಗಿ ಬರೀತಾ ಇದ್ದಾನೆ. ಕೀರ್ತನೆಗಳು 3ನೇ ಕೀರ್ತನೆ 3ನೇ ವಚನದಲ್ಲಿ, ಆತನು ನನ್ನ ಗೌರವಕ್ಕೆ ಆಧಾರನು, ನನ್ನ ಗೌರವಕ್ಕೆ ಆಧಾರನು ಬೇರೆ ಯಾರೂ ಅಲ್ಲ ದೇವರೇ ಎಂಬುದಾಗಿ ಕೀರ್ತನೆಗಾರನು ಧ್ವನಿ ಎತ್ತಿ ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಜನವೇ, ದಾವೀದನ ಗೌರವಕ್ಕೆ ಆತನ ಎಜುಕೇಶನ್ ಆಧಾರವಾಗಿರಲಿಲ್ಲ, ಆತನ ಆಸ್ತಿ ಆಧಾರವಾಗಿರಲಿಲ್ಲ, ಆತನ ಭವ್ಯವಾದ ಬಂಗಲೆಗಳ ಆಧಾರವಾಗಿರಲಿಲ್ಲ, ಆತನ ಜೀವಿತದಲ್ಲಿ ಕಂಡುಕೊಂಡಂತ ಯಾವ ಐಶ್ವರ್ಯವೂ ಆತನ ಗೌರವಕ್ಕೆ ಆಧಾರವಾಗಿರಲಿಲ್ಲ. ಎಷ್ಟೋ ಸಾರಿ ನಾವು ಯೋಚನೆ ಮಾಡ್ತೇವೆ, ನನಗೆ ಐಶ್ವರ್ಯ ಇದ್ರೆ ಮಾತ್ರನೇ ಈ ಸಮಾಜ ಗೌರವ ಕೊಡುತ್ತೆ, ನನ್ನ ಹತ್ರ ವಿದ್ಯೆ ಇದ್ರೆ ಮಾತ್ರನೇ ಸಮಾಜ ಗೌರವ ಕೊಡುತ್ತೆ, ನನ್ನ ಹತ್ರ ಅನೇಕ ಬಂಗಲೆಗಳಿದ್ರೆ, ಕಾರುಗಳಿದ್ರೆ, ಐಷಾರಾಮಿ ಜೀವನ ಇದ್ರೆ ಮಾತ್ರ ಈ ಸಮಾಜ ನನಗೆ ಗೌರವ ಕೊಡುತ್ತೆ ಎಂಬುದಾಗಿ ಎಷ್ಟೋ ಸಾರಿ ನಾವು ಅಂದುಕೊಂಡ್ಬಿಡ್ತೇವೆ. ಎಷ್ಟೋ ದೇವರ ಮಕ್ಕಳುಗಳು, ಅಯ್ಯೋ ನನ್ನ ಹತ್ರ ಏನು ಇಲ್ಲದೆ ಇರೋದ್ರಿಂದ ನನಗೆ ಯಾವ ಗೌರವನೂ ಸಿಗಲ್ಲ ಎಂಬುದಾಗಿ ಅಂದುಕೊಂಡ್ಬಿಡ್ತೇವೆ. ಇಲ್ಲ ಪ್ರಿಯ ದೇವರ ಮಕ್ಕಳೇ, ನನ್ನ ಗೌರವಕ್ಕೆ ಆಧಾರನು ದೇವರೇ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ಗೌರವಕ್ಕೆ ಆಧಾರ ಆಸ್ತಿ ಅಲ್ಲ, ನಿಮ್ಮ ಗೌರವಕ್ಕೆ ಆಧಾರ ಐಶ್ವರ್ಯವಾಗಲಿ, ಹಣವಾಗಲಿ, ಅಂತಸ್ತಾಗಲಿ, ಒಂದು ಅದ್ಭುತವಾದಂಥ ಜೀವಿತವಲ್ಲ, ಆದರೆ ನಿನ್ನ ಗೌರವಕ್ಕೆ ಆಧಾರ ದೇವರೇ. ಎಷ್ಟೋ ಸಾರಿ ನಾವು ಈ ರೀತಿ ಅಂದ್ಕೊಳ್ತೇವೆ, ನನ್ನ ಗೌರವವನ್ನು ಹಾಳು ಮಾಡುವಂತ ಅನೇಕ ವೈರಿಗಳು ನನ್ನ ಮಧ್ಯದಲ್ಲಿದ್ದಾರೆ, ನನ್ನ ಗೌರವವನ್ನ, ನನ್ನ ವ್ಯಕ್ತಿತ್ವವನ್ನ ಹಾಳು ಮಾಡುವಂತವರು ಸಮಾಜದಲ್ಲಿದ್ದಾರೆ, ನನಗೆ ಎಷ್ಟೇ ಒಳ್ಳೆಯದನ್ನು ಮಾಡಿದ್ರು ಕೂಡ, ಎಷ್ಟೇ ಭಯಭಕ್ತಿಯಿಂದ ಬದುಕ್ತಾ ಇದ್ರು ಕೂಡ ನನ್ನ ಗೌರವವನ್ನ ಹಾಳು ಮಾಡುವಂತ ಜನರಿದ್ದಾರಲ್ಲ ಎಂಬುದಾಗಿ ಅನೇಕ ಸಾರಿ ಶೋಕಿಸ್ತೇವೆ, ಅನೇಕ ಸಾರಿ ಅಳ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಗೌರವವನ್ನ ಹಾಳು ಮಾಡ್ತಾ ಇದ್ದಾರಾ? ನಿಮ್ಮ ಕುಟುಂಬದಲ್ಲೇ ನಿಮ್ಮ ಗೌರವವನ್ನು ಹಾಳು ಮಾಡುವಂತವರಿದ್ದಾರ? ಸಮಾಜದಲ್ಲಿ ನಿನ್ನ ಗೌರವವನ್ನು ಹಾಳು ಮಾಡುವಂತ ಜನರು ಹುಟ್ಟುಕೊಂಡಿದ್ದಾರೆ? ಭಯ ಪಡಬೇಡಿ, ನಿಮ್ಮ ಗೌರವಕ್ಕೆ ಆಧಾರನು ದೇವರೇ. ನಿಮ್ಮ ಗೌರವವನ್ನು ಕೆಡಿಸುವಂತವರು, ನಿಮ್ಮ ಗೌರವವನ್ನು ಹಾಳು ಮಾಡಿ ನಿಮ್ಮನ್ನ ಸಮಾಜದಲ್ಲಿ ಕೆಟ್ಟವರನ್ನಾಗಿ ಬಿಂಬಿಸುವುದಕ್ಕೆ ಪ್ರಯತ್ನಿಸುತ್ತಿರುವಂತ ಜನರ ಕುರಿತು ಚಿಂತಿಸಬೇಡಿ. ಯಾಕೆಂದ್ರೆ ನನ್ನ ದೇವರು, ನನ್ನ ಸೃಷ್ಟಿಕರ್ತ, ನನ್ನ ಜೀವ ಸ್ವರೂಪನು, ನನ್ನ ಅದ್ಭುತಕರವಾದಂತ ಆ ಪರಲೋಕದಲ್ಲಿ ವಾಸಿಸ್ತಾ ಇರುವಂತ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಗೌರವಕ್ಕೆ ಆಧಾರನು. ಇವತ್ತು ನಿನ್ನ ಅವಮಾನ ಪಡಿಸುವಂತವರು, ನಿನ್ನ ಗೌರವನ ಹಾಳು ಮಾಡುವಂತವರು ಯಾರೇ ಇರಲಿ, ಭಯ ಪಡಬೇಡ. ನಾನು ನಿನ್ನ ಗೌರವಕ್ಕೆ ಆಧಾರವಾಗಿದ್ದು ನಿನ್ನ ಉನ್ನತ ಸ್ಥಾನದಲ್ಲಿ ಇರ್ತೇನೆ, ಶ್ರೇಷ್ಠವಾದ ಸ್ಥಾನದಲ್ಲಿ ಇರ್ತೇನೆ. ಯಾಕೆಂದ್ರೆ ನಾನು ಉನ್ನತವಾದ ಸ್ಥಾನದಲ್ಲಿದ್ದೇನೆ, ನಾನು ನಿನ್ನ ಗೌರವವನ್ನು ಕಾಪಾಡ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಯ್ಯೋ, ನನಗೆ ಅವಮಾನವಾಗ್ಬಿಡ್ತಲ್ಲ, ನನ್ನ ಬಗ್ಗೆ ತಪ್ಪು ಹಬ್ಬಿಸಿಬಿಟ್ರಲ್ಲ. ಅನೇಕ ಹೆಣ್ಣು ಮಕ್ಕಳು, ನೀವು ಯವನಸ್ಥ ಹೆಣ್ಣು ಮಕ್ಕಳು, ಅಯ್ಯೋ ನಾನು ಮಾಡದೇ ಇರುವಂತ ತಪ್ಪುಗಳನ್ನ ಹಬ್ಬಿಸ್ತಾ ಇದ್ದಾರೆ, ನಾನು ಮಾಡದೇ ಇರುವಂತ ಅಪರಾಧಗಳನ್ನ ಹಬ್ಬಿಸ್ತಾ ಇದ್ದಾರೆ, ನಾನು ಯಾವ ತಪ್ಪು ಮಾಡದೆ ಹೋದ್ರು ನನ್ನ ಬಗ್ಗೆ ತಪ್ಪು ಹಬ್ಬಿಸ್ತಾ ಇದ್ದಾರಲ್ಲ ಅಂತ ಕುಗ್ಗಿ ಹೋಗಿದೀಯಾ? ನೋವು ತಿಂತಾ ಇದೆಯಾ ಸಹೋದರ ಸಹೋದರಿ? ನಿನ್ನ ಕೆಲಸದ ಜಾಗದಲ್ಲಿ ನೋವು ತಿಂತಾ ಇದೆಯಾ? ನಿನ್ನ ಸೇವೆ ವಿಚಾರದಲ್ಲಿ ನೋವು ತಿಂತಾ ಇದೆಯಾ? ನಿನ್ನ ಸೇವೆ ಬಗ್ಗೆ ತಪ್ಪು ಹಬ್ಬಿಸಿ ನಿನ್ನ ವಿಶ್ವಾಸಿಗಳು ನಿನ್ನನ್ನು ದ್ವೇಷಿಸುವಂತೆ ಮಾಡಿದಾರ? ಭಯ ಪಡಬೇಡಿ, ನಿರಾಶರಾಗಬೇಡಿ. ನಿಮ್ಮ ಗೌರವಕ್ಕೆ ಆಧಾರನು ದೇವರೇ. ಆತ ನಿಮ್ಮ ಗೌರವವನ್ನು ಕಾಪಾಡುವಂತ ಖಡ್ಗವಾಗಿದ್ದಾನೆ, ಆತ ನಿಮ್ಮ ಗೌರವವನ್ನು ಕಾಪಾಡುವಂತ ಅಪ್ರಮೇಯವಾದ ದೇವರಾಗಿದ್ದಾನೆ. ಆತನು ನಿನ್ನ ರಾಜನು, ನಿನ್ನ ದೇವರು. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನನ್ನ ಬೆಲ್ಜೆಬೂಲ್ ಎಂಬುದಾಗಿ ಕರೆದ್ರು, ಹೊಟ್ಟೆಬಾಕನೆಂಬುದಾಗಿ ಕರೆದ್ರು, ಪಾಪಿಸ್ಟರ್ ಗೆಳೆಯನೆಂಬುದಾಗಿ ಕರೆದ್ರು. ಯೇಸು ಸ್ವಾಮಿಗೆ ಅನೇಕ ಅಗೌರವವಾದಂತ ನಾಮಗಳನ್ನ ಕೊಟ್ಟರು. ಆದರೆ ಯೇಸು ಕಂಗಡಲಿಲ್ಲ, ತನ್ನ ತಂದೆಯಾದ ದೇವರಿಗೆ ಸಮಸ್ತವನ್ನು ಒಪ್ಪಿಸಿ ಹೋದ. ಆದುದರಿಂದ ಇವತ್ತು ಇಡೀ ಪ್ರಪಂಚವನ್ನ ಆಳುವಂತ, ಇಡೀ ಲೋಕವನ್ನ ಆಳುವಂತ ಸರ್ವಾಧಿಪತಿಯಾದ ದೇವರಾಗಿದ್ದಾನೆ. ಆತನು ಇವತ್ತು ಇಡೀ ಪ್ರಪಂಚವೇ ಆತನನ್ನ ಗೌರವದ ಸ್ಥಾನದಲ್ಲಿಡುವಂತ ಒಂದು ಶ್ರೇಷ್ಠ ಸ್ಥಾನದಲ್ಲಿ ಆತನಿದ್ದಾನೆ. ಆತನ ಉನ್ನತದಲ್ಲಿದ್ದಾನೆ. ನಿನ್ನನ್ನೂ ಕೂಡ ಗೌರವದ ಸ್ಥಾನಕ್ಕೆ ತಂದು, ಶೋಭೆಯುಳ್ಳಂತ ಜೀವಿತಕ್ಕೆ ತಂದು, ಎಲ್ಲಿ ಅವಮಾನ ಪಟ್ಟು, ಎಲ್ಲಿ ಗೌರವ ಕಳ್ಕೊಂಡು, ಎಲ್ಲಿ ಗೌರವವನ್ನ ನಿನ್ನ ಜೀವಿತದಲ್ಲಿ ಮಣ್ಣುಪಾಲು ಮಾಡಿಕೊಂಡು, ಅಲ್ಲೇ ಕರ್ತನು ನಿನ್ನನ್ನು ಉನ್ನತ ಸ್ಥಾನಕ್ಕೇರಿಸಿ ಗೌರವದಿಂದ ಶೋಭಿಸಿ ಗೌರವದ ಕಿರೀಟವನ್ನು ನಿನಗೆ ತೊಡಿಸಿ ಆಶೀರ್ವಾದಕರವಾಗಿ ನಿನ್ನನ್ನು ಮಾರ್ಪಡಿಸ್ತಾನೆ. ನಿನ್ನ ಗೌರವವನ್ನು ಆತನೇ ಕಾಪಾಡ್ತಾನೆ, ಆತನೇ ನಿನ್ನ ಗೌರವಕ್ಕೆ ಆಧಾರ.
ಭಯಪಡದೆ ದೇವರೊಂದಿಗಿರು, ದೇವರನ್ನ ಆರಾಧಿಸು, ದೇವರನ್ನ ಸ್ತುತಿಸು, ದೇವರೊಂದಿಗೆ ಜೀವಿಸು. ಆತನು ನಿನ್ನ ಶೋಭಾಯಮಾನವಾದಂಥ ಜೀವಿತಕ್ಕೆ ತಂದು ಗೌರವದ ಕಿರೀಟವನ್ನು ನಿನಗೆ ತೊಡಿಸಿ ಅನೇಕ ಪ್ರಭುಗಳೊಂದಿಗೆ ನಿನ್ನ ಕೊಳ್ಳಿರಿಸಿ ಆಶೀರ್ವಾದವಾಗಿ ನಿನ್ನ ಮಾರ್ಪಡಿಸ್ತಾರೆ. ನಂಬು, ಇದನ್ನ ಕರ್ತನೇ ನಿನಗೆ ನುಡಿತಾ ಇದ್ದಾನೆ. ಅಪನಂಬಿಕೆಯಿಂದ ಅಥವಾ ತಿರುಗಿ ಅಯ್ಯೋ ನನ್ನ ಗೌರವ ಹಾಳಾಯ್ತಲ್ಲ ಎಂಬುದಾಗಿ ಯೋಚಿಸದೆ ಗೌರವಕ್ಕೆ ಆಧಾರನಾಗಿರುವ ದೇವರನ್ನ ಒಡಂಬಟ್ಟಿ ಜೀವಿಸಿ ಆತನೊಂದಿಗೆ ನಡೆ. ಕರ್ತನು ಖಂಡಿತವಾಗಲೂ ನಿನ್ನ ಶೋಭೆ ಮತ್ತು ಗೌರವದ ಕಿರೀಟದಿಂದ ಆಶೀರ್ವದಿಸ್ತಾನೆ. ಗಾಡ್ ಬ್ಲೆಸ್ ಯು.